ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಬಹಳ ದಿನ ಆದಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ನಾವು ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ ಹೋಗ್ತಾ ಇದ್ದೀವಿ. ಕನ್ನಡದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಅದರಲ್ಲಿ ಪ್ರಮುಖರಾದವರು ಇವರು. ಕುವೆಂಪು ಅವರ ಬಗ್ಗೆ ನಿಮಗೆ ಸಾಕಷ್ಟು ಗೊತ್ತಿರುತ್ತೆ. ಫ್ರೆಂಡ್ಸ್, ನೀವೇನಾದರೂ ಶಿವಮೊಗ್ಗಕ್ಕೆ ಬಂದರೆ ಕುವೆಂಪು ಅವ್ರನ್ನ ಮನೇನ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಲೇಬೇಕು. ಶಿವಮೊಗ್ಗ ಅಂದ ತಕ್ಷಣ ನಮಗೆ ಜೋಗ್ ಫಾಲ್ಸ್, ಸಿಗಂದೂರು, ಚೌಡೇಶ್ವರಿ ಅಷ್ಟೇ ಅಂತ ಅಂದ್ಕೊಂಡಿರ್ತೀವಿ. ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯ ಒಂದು ಪರಿಸರದ ಮಡಿಲಲ್ಲಿ ಇರುವಂತಹ ಈ ಸುಂದರವಾದಂತಹ ಮನೇನ ನೋಡಲೇಬೇಕು. ಫ್ರೆಂಡ್ಸ್, ಮನೆ ಒಳಗೆ ಹೋಗಲಿಕ್ಕೆ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೆ ಒಳಗಡೆ ಎಂಟ್ರೆನ್ಸಲ್ಲಿ ಹೋಗುವಾಗ ಒಂದು ಕಾರ್ಡ್ ಕೊಡ್ತಾರೆ. ಆ ಕಾರ್ಡು ತುಂಬ ವಿಶೇಷವಾಗಿದೆ. ಏನಂತಂದರೆ ಆ ಕಾರ್ಡಲ್ಲಿ ಸುತ್ತಮುತ್ತ ಏನೇನು ನೋಡ್ಬೋದು, ಈ ಕುವೆಂಪುಗೆ ಸಂಬಂಧಪಟ್ಟಂತೆ ಅದರಲ್ಲಿ ಮಾಹಿತಿ ಇದೆ. ಹಾಗೆ ಒಳಗಡೆ ವಿಡಿಯೋ ಅಲೋ ಇದ್ದಿಲ್ಲ, ಹಾಗಾಗಿ ನಾನು ಒಳಗಡೆ ವಿಡಿಯೋ ಮಾಡಲಿಲ್ಲ. ಜಸ್ಟ್ ಹೊರ್ಗಡೆ ಹೋದ್ಮೇಲೆ ಅವರು ಬಳಸುವಂತಹ ಒಂದು ಸ್ನಾನದ ಒಂದು ರೂಮ್ನ ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ. ಒಳಗಡೆ ಹೋದ ತಕ್ಷಣ ತುಂಬ ಇಂಟ್ರೆಸ್ಟಿಂಗ್ ಆದಂತಹ ವಿಷಯಗಳನ್ನೆಲ್ಲ ತಿಳ್ಕೊಬೋದು. ಕುವೆಂಪು ಅವರ ಒಂದು ಮದುವೆ ಮಂಟಪ, ಹಾಗೆ ಅವರು ಒಂದು ಆಮಂತ್ರಣ ಪತ್ರಿಕೆ, ಅಂದರೆ ಅವ್ರ ಮದುವೆ ಒಂದು ಆಮಂತ್ರಣ ಪತ್ರಿಕೆ, ಹಾಗೆ ಅವರು ಬಳಸುವಂತಹ ಪ್ರತಿಯೊಂದು ವಸ್ತುವನ್ನು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಇದನ್ನೆಲ್ಲ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಏಕೆ ಅಂತಂದರೆ ಆಗಿನ ಕಾಲದಲ್ಲಿ ಯಾವ ರೀತಿಯಾದಂತಹ ಒಂದು ಅಡುಗೆಗೆ ಬಳಸುವಂತಹ ಒಂದು ಪಾತ್ರೆ ಸಾಮಾನು, ಅಂದರೆ ನಾವಿವಾಗ ಈ ಚಿಕ್ಕ ಫ್ಯಾಮಿಲಿ ಅಲ್ವಾ, ಚಿಕ್ಕ ಚಿಕ್ಕ ಸಾಮಾನುಗಳನ್ನ ಬಳಸ್ತಾ ಇರ್ತೀವಿ. ಆದರೆ ಅವರು ಆಗಿನ ಕಾಲದಲ್ಲಿ ಒಂದು ಮನೆ ಅಂದರೆ ಒಂದು 100-105 ಜನ ಇರ್ತಿದ್ರು. ಅಷ್ಟು ಜನಕ್ಕೆ ಒಂದು ಪಾತ್ರೆಗಳು ದೊಡ್ಡ ದೊಡ್ಡ ಬಳಸ್ತಾ ಇದ್ರಲ್ವ, ಅದಂತೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಪ್ರತಿಯೊಂದು ವಿಶೇಷವಾಗಿ ಇದು ಮಾಡಿದ್ದಾರೆ. ಮನೆ ಅಂತೂ ಸೂಪರ್ ಆಗಿದೆ. ಹಾಗೆ ನಾವು ಮೇಲ್ಗಡೆ ಹೋಗ್ತಾ ಅವರು ಬರೆದಿರುವಂತಹ ಕತೆ, ಕಾದಂಬರಿ, ಕವನಗಳನ್ನ ಪ್ರತಿಯೊಂದನ್ನು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಕುವೆಂಪು ಅವರ ಮನೆ ನೋಡಿಬಿಟ್ಟು ಒಂದು ಸ್ವಲ್ಪ ದೂರದಲ್ಲಿ ಒಂದು ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಲೈಫ್ ಗ್ಯಾಲರಿ ಅನ್ನುವಂತಹ ಒಂದು ಸೆಕ್ಷನ್ ಮಾಡಿದ್ದಾರೆ. ಅಲ್ಲಂತೂ ಅವರು ಯಾವ ರೀತಿ ಚಿಕ್ಕವರಿದ್ದಾಗ ಹೇಗಿದ್ರು, ದೊಡ್ಡವರಾದಾಗೆ ಎಲ್ಲ ಫೋಟೋ ಸೆಕ್ಷನ್ ಮಾಡಿದ್ದಾರೆ. ಇದಂತೂ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಇದೆಲ್ಲ ನೋಡ್ಕೊಂಬಿಟ್ಟು ನಾವು ನೆಕ್ಸ್ಟು ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಆರ್ಟ್ ಗ್ಯಾಲರಿಗೆ ಬಂದ್ವಿ. ಇಲ್ಲಂತೂ ಪೇಂಟಿಂಗ್ಸ್ ಸಖತ್ತಾಗಿ ಮಾಡಿದ್ದಾರೆ. ಓನಾಗಿ ಅವರೇ ಮಾಡಿರೋದನ್ನ ಪೇಂಟಿಂಗ್ಸ್ನ ಫ್ರೇಮ್ ಹಾಕಿಟ್ಟಿದ್ದಾರೆ. ಇದಂತೂ ಒಂದು ನೋಡಿದ ತಕ್ಷಣ ಇನ್ನೊಂದು ಸಖತ್ತಾಗಿದೆ. ಎಷ್ಟು ನೋಡಿದ್ರೂ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಫ್ರೆಂಡ್ಸ್ ನೋಡಿ, ಇದನ್ನು ನೋಡ್ತಾ ನಾವು ಟೈಮ್ ಮಾಡ್ಕೊಂಡ್ಬಿಟ್ವಿ. ಯಾಕೆಂದರೆ ಈ ಒಂದು ಆರ್ಟ್ ಗ್ಯಾಲರಿ ಟೈಮಿಂಗ್ಸ್ ಇದೆ. 6 o'clock ಒಳಗಡೆ ನಾವು ಇಲ್ಲಿ ವಿಸಿಟ್ ಮಾಡಬೇಕು. ನಾವು ಕುವೆಂಪು ಅವ್ರ ಮನೆ ನೋಡ್ತಾ ಇಲ್ಲಿ ಟೈಮ್ ಆಗಿಬಿಡ್ತು. ಬಟ್ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಅಂದಿದ್ದಕ್ಕೆ ಅವರು ಸ್ವಲ್ಪ ಒಂದು 5-10 ನಿಮಿಷ ಟೈಮ್ ಕೊಟ್ಟರು. ಹಾಗಾಗಿ ಇಷ್ಟೊಂದು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡಲಿಕ್ಕೆ ನನಗೆ ಟೈಮ್ ಸಿಕ್ತು.
ನೋಡ್ತಾ ನೋಡ್ತಾ ಹೋದಾಗೆಲ್ಲ ಇನ್ನೊಂದು ಸೈಡಲ್ಲಿ ರೂಮಲ್ಲಿ ಇನ್ನೂ ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಎಲ್ಲ ಇತ್ತು. ಇದಂತೂ ನೇಚರ್ ಬಗ್ಗೆ ಮತ್ತು ಒಂದು ಆಗಿನ ಕಾಲದಲ್ಲಿ ಹೇಗಿದ್ರು ಅದ್ರ ಬಗ್ಗೆ ಎಲ್ಲ ಪೇಂಟಿಂಗ್ಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ಎಲ್ಲ ನೋಡೋದಕ್ಕೆ ಟೈಮ್ ಆಗಿಬಿಟ್ಟಿತ್ತು. ಇನ್ನೂ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ, ಯಾಕೆಂದರೆ ನಮಗೆ ಹೋಗಲಿಕ್ಕೆ ಟೈಮ್ ಆಗಲಿಲ್ಲ. ಹಾಗೆ ಶಿವಮೊಗ್ಗಕ್ಕೆ ಬಂದುಬಿಟ್ಟು ಖಾನಾವಳಿಯಲ್ಲಿ ನಾವು ಊಟ ಮಾಡಿದ್ವಿ. ನೋಡಿ, ಇಷ್ಟ ಆಗಿತ್ತು ಈ ಒಂದು ವಿಡಿಯೋ. ಮೊದಲು ಹೇಗೆ ಸಪೋರ್ಟ್ ಮಾಡ್ತಿದ್ರು ಹಾಗೆ ನಮಗೂ ಕೊನೆವರೆಗೂ ಸಪೋರ್ಟ್ ಮಾಡಿ.